ಬೆಳಗಾವಿಯಲ್ಲಿ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಗೌಪ್ಯ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಜಾರಕಿಹೊಳಿ ಸಹೋದರರ ಅನುಪಸ್ಥಿತಿಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಸಾಹುಕಾರರನ್ನು ಬಿಟ್ಟು ಸಭೆ ನಡೆಸಿದ್ರ ಕತ್ತಿ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಶಿವ ಬಸವನಗರದ ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಸಂಸದ ಅಣ್ಣಾ ಸಾಬ್ ಜೊಲ್ಲೆ, ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಸಕ ಅನಿಲ್ ಬೆನಕೆ, ಮಹಂತೇಶ್ ದೊಡ್ಡಗೌಡರ್ ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಇಲ್ಲಿ ಚರ್ಚೆಯನ್ನ ನಡೆಸಲಾಗಿದೆಯಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗ ಬೆಳಗಾವಿಯಲ್ಲಿ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಗೌಪ್ಯ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅನುಪಸ್ಥಿತಿಯಲ್ಲಿ ಈ ಸಭೆಯನ್ನು ನಡೆಸಲಾಗಿದೆ. ಸಾಹುಕಾರರನ್ನ ಬಿಟ್ಟು ಸಭೆ ನಡೆಸಿದ್ರ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆಗಿದೆ. ಇನ್ನು ಶಿವ ಬಸವನಗರದ ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಸಾಕಷ್ಟು ನಾಯಕರುಗಳು ಭಾಗಿಯಾಗಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಸಂಸದ ಅಣ್ಣಾ ಸಾಬ್ ಜೊಲ್ಲೆ, ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಶಾಸಕ ಅನಿಲ್ ಬೆನಕೆ, ಮಹಂತೇಶ್ ದೊಡ್ಡಗೌಡರ್ ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಇಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ಗೌಪ್ಯ ಸಭೆ ಹಿನ್ನೆಲೆ ನಿಗಮ ಮಂಡಳಿ ಕೊಡಿಸುವಂತೆ ಸಭೆಯಲ್ಲಿ ಕೇಳಿದ್ದೇನೆ. ಹೀಗಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ಮಂಡಳಿ ಕೇಳಿದ್ದೇನೆ. ಬೆಳಗಾವಿ ಮೇಯರ್, ಉಪಮೇಯರ್ ಚುನಾವಣೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದೀವಿ. ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ಚರ್ಚೆ ನಾವು ಮಾಡಿಲ್ಲ ಅಂತ ಅನಿಲ್ ಬೆನಕೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಇದೀಗ ಸಭೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅನಿಲ್ ಬೆನಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ಮಂಡಳಿ ಕೇಳಿದ್ದೇನೆ ಅಂತ ಅನಿಲ್ ಬೆನಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಭೆ ಅಂತ ಏನಾಗಿಲ್ಲ, ಅದಕ್ಕೆ ನಿಗಮ ಮಂಡಳಿ ಇದ್ರ ಬಗ್ಗೆ ಚರ್ಚೆ ಅದು ಬಾಕಿ ಏನಿಲ್ಲ. ನನ್ನ ಬಗ್ಗೆ ಹೇಳಿ ನನ್ನ ಮರಾಠ ನಿಗಮ ಬಗ್ಗೆ ಅಷ್ಟೇ ನೀವೇನು ಮಾಡ್ತೀವಿ ನೋಡ್ರಿ ಅಷ್ಟೇ ಹೇಳ್ಕೊಂಡು ನಾ ಬಂದ್ಬಿಟ್ಟು ಇಲ್ಲ. ಮೇಯರ್ ಉಪಮೇಯರು ಇವು ರಾಜ್ಯ ಸರ್ಕಾರದಿಂದ ಮೋಸ್ಟ್ಲಿ ಆದೇಶ ಆಗಬೇಕು. ಹುಬ್ಬಳ್ಳಿ ಧಾರವಾಡ ಪ್ಲಸ್ಸು ಗುಲ್ಬರ್ಗ ಬೆಳಗಾವಿ ಒಟ್ಟಾರಿ ಒಂದೇ ಸಲ ಮಾಡ್ತಾರಂತ ನಮ್ಗೆ ಗೊತ್ತಾದ್ಮೇಲೆ ನಿನ್ನೆ ನಾವು ಗಮನ ತಂದಿದ್ವಿ. ಬೆಳಗಾವಿನಾಗ ಲಘು ಇದು ಮುಗಿಬೇಕು. ಮಹಾಪೌರ ಉಪಮಹಾಪೌರ ಚುನಾವಣೆ ಆಗಬೇಕು. ಆದಷ್ಟು ಲಘು ಆದ್ರೆ ಎಲ್ಲ ಕಾರ್ಪೊರೇಟರ್ ನಗರಸಭೆಗಿರಲಿ ಮಹಾಪೌರದ ಒಳ್ಳೆಯಾದ ಆಡಳಿತವನ್ನು ಕೊಡ್ಬೋದು ಅಂತ ನಾವು ವಿನಂತಿ ಮಾಡಿದ್ವಿ. ಅಲ್ಲ, ಮತ್ತು ನಿನ್ನೆ ನಡೆದ ಉಮೇಶ್ ಕತ್ತಿ ನೇತೃತ್ವದಲ್ಲಿ ನಡೆದಂಥ ಸಭೆಯೊಳಗೆ ಜಾರಕಿಹೊಳಿ ಪ್ರದೇಶ ಯಾರೂ ಇರಲಿಲ್ಲ. ಫಸ್ಟ್ ಟೈಮ್ ಜಾರಕಿಹೊಳಿ ಪ್ರದೇಶ ಹೊರಗಿತ್ತು ಒಂದು ಎಲ್ಲ ಶಾಸಕರು ಸಭೆ ನಡೆಸಿದೆ. ವಿಶೇಷ ನಮ್ಗೇನು ಗೊತ್ತಿಲ್ಲಾಗಿಲ್ಲ. ನಮ್ಮ ಮೀಟಿಂಗ್ ಕರೆದ್ರು ನಾವು ಒಂದು ಅರ್ಧ ತಾಸು ಪೈಲ ಫೋನ್ ಬಂತು, ನಾವು ಹೋಗೀವಿ. ಆದ್ರೆ ನನಗೆ ಒಂದು ತಾಸು ಲೇಟ್ ಆಯ್ತು. ಲೇಟ್ ಆದ್ಮೇಲೆ ಹೋದ್ಮೇಲೆ ನನ್ನ ಬಗ್ಗೆ ಅಷ್ಟು ಏನಂತ ನನ್ನ ಮರಾಠ ಸಮಾಜ ಬಗ್ಗೆ ಭಾಳಷ್ಟು MP ಇಲೆಕ್ಷನ್ ಆಯ್ತು, ಕಾರ್ಪೊರೇಷನ್ ಇಲೆಕ್ಷನ್ ಆಯ್ತು, ಎಲ್ಲ ಮುಗಿದ್ಮೇಲೆ ಇದರ ಬಗ್ಗೆ ಹಣ ಸಭೆ ಏನಿಲ್ಲ. ಏನು ನಮ್ಮ ಬರುವಂಥ ಬಜೆಟ್ ಒಳಗೆ ಕೆಲವೊಂದು ಕೆಲಸ ಕಾರ್ಯಗಳು ಆಗಬೇಕು. ಈಗ ನಮ್ಮ ಜಿಲ್ಲಾನಾಗ ಅವರ ಮಂತ್ರಿಗಳು ಅದಾರ. ಹೀಗಾಗಿ ಅವರು ಜೊಲ್ಲೆಯವ್ರ ಮಂತ್ರಿ ಇರೋದರಿಂದ ಏನು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಅನೇಕ ಪ್ರಪೋಸಲ್ಗಳನ್ನು ಕೊಟ್ಟಿದ್ದೀವಿ. ಅದನ್ನು ಜಾರಿಗೆ ತರೋ ದೃಷ್ಟಿಯಿಂದ, ಯಾಕಂದರೆ ಈಗ ಬಜೆಟ್ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಗ್ತಾಯಿದೆ. ಬಜೆಟ್ ಒಳಗೆ ಇನ್ಕ್ಲೂಡ್ ಆದವು ಅಂದ್ರೆ 100ಕ್ಕೆ 100 ಕೆಲಸ ಆಗ್ತಾವೆ ಅನ್ನೋ ದೃಷ್ಟಿಯಿಂದ ಎಲ್ಲ ಜಿಲ್ಲೆ ಅಂದರೆ ನಾನು ವೈಯಕ್ತಿಕವಾಗಿ ನಾನು ಇನ್ನೂ ಬೆಳಗಾವಿ ನಗರದಲ್ಲಿರುವಂಥ ಇನ್ನೂ ಕೆಲವು ಕೆಲಸಗಳು ಇನ್ನೊಂದು 10-20% ಉಳಿದಾವೆ. ಅವತ್ತೂ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಅದಕ್ಕೆ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟು ಬಂದಿತ್ತು. ನಾನು ಲೇಟ್ ಮಾಡಿ ಹೋಗಿನಿ. ಹೀಗಾಗಿ ಯಾರು ಬಂದು ಹೋದರೂ ಗುರುತಿಲ್ಲ. ಇಲ್ಲಿ ನಾ ಇದ್ದಾಗ ಒಂದು 4-5 ಜನ ಇದ್ರು ಅಷ್ಟೇ. ಅದಕ್ಕಿಂತ ಮೊದಲೇ ಇರ್ಬೋದು. ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.